ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಾವು ನಾಗಲಿಂಗ ಮಹಾಸ್ವಾಮಿಗಳು ನವಲಗುಂದ ಇವರ ಜೀವನ ವೃತ್ತಾಂತವನ್ನು ತಿಳಿದುಕೊಳ್ಳೋಣ. ನಾಗಲಿಂಗ ಮಹಾಸ್ವಾಮಿಗಳು ನಿರಂತರವಾಗಿ ಸಂಚಾರ ಮಾಡ್ಕೊತ ಸಾಕ್ಷಾತ್ ಕಾಳಿಕಾದೇವಿಯ ಅಂಶದಿಂದ ಜನಿಸಿದಂತಹ ಮಹಾಪುರುಷ, ಅವಧೂತ. ಇಂತಹ ನಾಗಲಿಂಗ ಮಹಾಸ್ವಾಮಿಗಳು ಈ ಒಂದು ಪ್ರದೇಶಕ್ಕೆ ಬಂದಿರ್ತಾರೆ. ಯಾವ ಪ್ರದೇಶ ಅಂಥೇಳಿ ಈ ವೃತ್ತಾಂತವನ್ನು ನೀವು ಸಂಪೂರ್ಣವಾಗಿ ಕೇಳ್ಕೊಂತ ಹೋದ್ರೆ ವೃತ್ತಾಂತ ಏನಂತ ಗೊತ್ತಾಗ್ತದೆ. ಈ ಒಂದು ಪ್ರದೇಶಕ್ಕೆ ಬಂದಾಗ ಬಹಳ ಅತ್ಯದ್ಭುತವಾದ ಸಸ್ಯ ಸಂಪತ್ತು, ಸಸ್ಯ ಶ್ಯಾಮಲೆ, ಏನು ನಯನ ಮನೋಹರವಾದ ಆ ಪ್ರದೇಶ, ಅತಿ ಶಾಂತ. ಆ ಪ್ರದೇಶದ ಮಧ್ಯದಲ್ಲಿ ಒಂದು ದೇವಸ್ಥಾನದ ಒಳಗೆ ಸಂಚಾರ ಮಾಡಬೇಕು ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಆ ಪ್ರದೇಶದ ಒಳಗೆ ದೇವಸ್ಥಾನದ ಹತ್ರ ಹೋಗಲಕ್ಕೆ ಪ್ರಯತ್ನ ಮಾಡಿದರು. ಒಳಗಿಂದ 4-5 ಜನ ಹೆಣ್ಮಕ್ಳು ಬಂದು, ಇಲ್ಲ, ಇಲ್ಲಿ ಯಾರೂ ಒಳಗೆ ಪ್ರವೇಶ ಇಲ್ಲ, ಈ ದೇವಸ್ಥಾನಕ್ಕೆ ನೀವು ಬರಬಾರ್ದು ಅಂಥೇಳಿ ಆಜ್ಞೆ ಮಾಡಿದರು. ನಾಗಲಿಂಗ ಮಹಾಸ್ವಾಮಿಗಳು ಯಾಕೆ ಬರಬಾರ್ದು ನಾ ಆ ಪ್ರದೇಶಕ್ಕೆ, ಯಾಕೆ ನಾ ಆ ಪ್ರದೇಶಕ್ಕೆ ಬರಬಾರ್ದು ಅಂತಂದಾಗ, ಒಳಗೆ ಪೂಜಾ ನಡೀಲಿಕ್ಕತ್ತೈತಿ. ಈ ಪೂಜೆ ಈ ದೇವಸ್ಥಾನದ ಒಳಗೆ ಕೇವಲ ಮಹಿಳೆಯರಿಗೆ ಮಾತ್ರ ಅವಕಾಶ ಐತಿ, ಇಲ್ಲಿ ಪುರುಷರು ಯಾರು ಬರ್ತಕ್ಕದ್ದಲ್ಲ ಅಂತಂದಾಗ ನಾಗಲಿಂಗ ಮಹಾಸ್ವಾಮಿಗಳು ಬ್ಯಾಡ ಅಂದಿದ್ದನ್ನ ಹೆಚ್ಚು ಮಾಡವ್ರು ಅವರು. ಯಾಕಂದ್ರೆ ಅವ್ರದ್ದು ಮೊದಲೇ ವಿಚಿತ್ರ ಸ್ವಭಾವ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು. ಸಣ್ಣ ಹುಡುಗರು ಬುದ್ಧಿ ಹಂಗ, ಆ ರೀತಿ ನಾಗಲಿಂಗ ಮಹಾಸ್ವಾಮಿಗಳ ಬುದ್ಧಿ ಒಂದು ರೀತಿ ನೋಡಾಕ ಹುಚ್ಚರಂತೆ ಕಾಣೋರು. ಅವ್ರ ವರ್ತನೆಯನ್ನು ಅದೇ ರೀತಿ ಇರೋದು, ಬ್ಯಾಡ ಅಂದದ್ದನ್ನ ಬೇಕಂತ ಹೇಳಿ ಹಠ ಮಾಡುವಂಥ ಸ್ವಭಾವ. ನನ್ನ ಯಾಕೆ ತಡೆಯಾಕತ್ತೀರಿ ನೀವು, ನಾ ಒಳಗೆ ಹೋಗವಣಿ ಅಂಥೇಳಿ ಮಹಿಳೆಯರ ಮಧ್ಯೆಯಲ್ಲಿ ಹಾಸಿ ಒಳಗೆ ಹೋಗಿಬಿಟ್ರು. ಒಳಗೆ ಹೋಗಿ ನೋಡಿದಾಗ ಸ್ತ್ರೀಯರ ಪೂಜೆ ನಡೀಲಿಕ್ಕಿತ್ತು. ಯಾರಿಗೆ ಅಂತಂದ್ರೆ ಲಜ್ಜಾಗೌರಿಗೆ. ಲಜ್ಜಾಗೌರಿ ಅಂತಂದ್ರೆ ಒಂದು ಮೂರ್ತಿ. ಎಂತಹ ಮೂರ್ತಿ? ಸಾಕ್ಷಾತ್ ಗೌರಿಯ ಮೂರ್ತಿ ವಿವಸ್ತ್ರಳಾಗಿ ಮಲಗಿಕೊಂಡಿರುವಂತಹ ಮೂರ್ತಿ. ಮೈ ಮೇಲೆ ಯಾವುದೂ ಬಟ್ಟೆ ಇಲ್ಲದೆ ಮಲಗಿಕೊಂಡಿರುವಂತಹ ಒಂದು ಮೂರ್ತಿ. ಇನ್ನು ಆ ಮೂರ್ತಿಯನ್ನ ಏನಪ್ಪಾ ಅಂತಂದ್ರೆ ಒಳಗಿರುವಂತಹ ಹೆಣ್ಮಕ್ಳು ಸಂಪೂರ್ಣವಾಗಿ ಅದನ್ನ ತೊಳೆದು ಆ ಲಜ್ಜಾಗೌರಿಯ ಏನು ಜನನೇಂದ್ರಿಯ ಇರ್ತೈತಿ, ಆ ಜನನೇಂದ್ರಿಯನ್ನ ಪೂಜೆ ಮಾಡಿ ಅದರ ಮೇಲೆ ಸಕ್ಕರೆಯನ್ನ ಹಾಕಿ ಅದನ್ನ ನಾಲಿಗೆಯಿಂದ ಸ್ಪರ್ಶ ಮಾಡ್ತಾ ಇದ್ರು. ನಾಗಲಿಂಗ ಮಹಾಸ್ವಾಮಿಗಳು ಇದನ್ನ ನೋಡಿ, ಇದು ಏನು ಮಾಡಾಕತ್ತೀರಿ ನೀವು ಅಂತ ಹೇಳಿ ಬೈದ್ಬಿಟ್ರು ಅವ್ರು. ಇದು ಏನು ಮಾಡಾಕತ್ತೀರಿ ನೀವು, ಇಂಥದ್ದು ಯಾಕೆ, ಎದ್ರ ಸಲುವಾಗಿ ಈ ರೀತಿಯಾದ ವರ್ತನೆ ನಿಮ್ದು ಅಂಥೇಳಿ ಅಲ್ಲಿದ್ದ ಎಲ್ಲ ಹೆಣ್ಮಕ್ಳಿಗೆ ಬೈದ್ರು. ಇನ್ನು ಇಷ್ಟು ದಿಟ್ಟವಾಗಿ ಬಂದಂತಹ ಒಳಗೆ ಮಹಾಪುರುಷ ಏನೋ ಕೇಳತ್ತ ಅಂತ ಹೇಳಿ ಹೆಣ್ಮಕ್ಳ ಬಾಯಿ ಸುಮ್ಮ ಕೂಡುದಿಲ್ಲ ನೋಡ್ರಿ.
ಅವ್ರು ಹೇಳಾಕತ್ರು, ನಾವು ಈ ಲಜ್ಜಾಗೌರಿಯ ವ್ರತವನ್ನ ಆಚರಣೆ ಮಾಡ್ತೀವಿ. ಏನಿದು ಜನನೇಂದ್ರಿಯ ಭಾಗ ಐತಿ, ಈ ಭಾಗಕ್ಕೆ ನಾವು ಸಕ್ಕರೆಯನ್ನ ಹಾಕಿ ಅದನ್ನ ನಾವು ಸ್ಪರ್ಶ ಮಾಡಿ, ನಾಲಿಗೆಯಿಂದ ಸ್ಪರ್ಶ ಮಾಡಿ ಪೂಜೆ ಮಾಡ್ತೀವಿ ಅಂತ ಹೇಳಿ. ಇದರಿಂದ ಏನು ನಿಮಗೆ ಲಾಭ, ಯಾಕೆ ಹಿಂಗ ಮಾಡ್ತೀರಿ, ವಿಚಿತ್ರ ವರ್ತನೆ ಯಾಕಿದು ನಿಮ್ದು ಅಂತ ಹೇಳಿ ಅಂದಾಗ, ನಾವು ಸಾಕಷ್ಟು ವರ್ಷಗಳಿಂದ ಸಂತಾನಹೀನರು, ನಮಗೆ ಸಂತಾನ ಇಲ್ಲ, ಈ ರೀತಿಯಾಗಿ ಪೂಜೆ ಮಾಡಿದ್ರೆ ನಮಗೆ ಸಂತಾನ ಆಗತೈತಿ, ಅದರ ಸಲುವಾಗಿ ನಾವು ಈ ರೀತಿಯಾಗಿ ಮಾಡ್ಕೊಂತ ಬರಾತೀವಿ. ಮತ್ತು ಮೊದಲಿದ್ದ ಜನನು ಹಿಂಗ ಮಾಡ್ತಿದ್ರು, ನಾವು ಹಿಂಗ ಮಾಡೋರು ಅಂದ್ರ ಅವರು. ಹಿಂಗ ಮಾಡೋದ್ರಿಂದ ಸಂತಾನ ಆಗತೈತಿ ಅಂತ ಹೇಳಿ ಯಾರು ಹೇಳ್ಯಾರ ನಿಮಗ? ಯಾಕ ಮೊದಲಿನವರೆಲ್ಲ ಹಂಗ ಮಾಡ್ತಿದ್ರು, ನಾವು ಹಂಗ ಮಾಡ್ತೀವಿ. ಅವಾಗ ನಾಗಲಿಂಗ ಮಹಾಸ್ವಾಮಿಗಳು, ಹಿಂಗ ಮಾಡೋದ್ರಿಂದ ನಿಮಗೆ ಸಂತಾನ ಆಗುವುದಿಲ್ಲ, ಕೇವಲ ಸಕ್ಕರೆ ಹಾಕಿ ನೀವು ನಾಲಿಗೆಯಲ್ಲಿ ನೆಕ್ಕುವುದರಿಂದ ಕಲ್ಲು ಸಮೀಬಹುದು, ಆದ್ರೆ ನಿಮಗೆ ಫಲ ಸಿಗುವುದಿಲ್ಲ. ಸಂತಾನ ಪ್ರಾಪ್ತಿ ಅನ್ನೋದು ಜನ್ಮ ಜನ್ಮಾಂತರದ ಕರ್ಮ ಫಲ. ಕರ್ಮ ಫಲಕ್ಕೆ ಅನುಗುಣವಾಗಿ ಸಂತಾನ ಪ್ರಾಪ್ತಿ ಆಗ್ತೈತಿ. ಅಷ್ಟಕ್ಕೂ ನಮ್ಮ ಕರ್ಮ ಫಲಗಳನ್ನ ನಾವು ಕಳ್ಕೊಂಡು ಸಂತಾನ ಪಡಿಬೇಕಂದ್ರೆ ಅದಕ್ಕೆ ನಿಜವಾದ ಭಕ್ತಿ ಇರಬೇಕು. ಈ ಮೂಢ ಆಚರಣೆಗಳು ನಿಮ್ಗೆ ಅದು ಸರಿ ಅಲ್ಲ, ಇದನ್ನ ಹಿಂಗೆ ಮಾಡಬೇಡ್ರಿ. ನಿಮ್ಮ ಭಕ್ತಿಗೆ ಒಲಿದು ದೇವಿಯ ಆಶೀರ್ವಾದ ಆಯ್ತು, ಸಂತಾನ ಆಯ್ತು ಅಂತಂದ್ರೆ ಲಜ್ಜಾಗೌರಿ ಪೂಜೆಯಿಂದ ಸಂತಾನ ಆಯ್ತು ಅಂತ ಹೇಳಿ ಅಂತೀರಿ. ಒಂದ್ ವೇಳೆ ನಿಮ್ಮ ಕರ್ಮ ಕಳಿಲಿಲ್ಲ, ನಿಮಗೆ ಮಕ್ಕಳಾಗಲಿಲ್ಲ ಅಂತಂದ್ರೆ ಎಷ್ಟು ಸಕ್ಕರೆ ಹಾಕಿ ನೀವು ನೆಕ್ಕಿದ್ರು ಲಜ್ಜಾಗೌರಿ ನಮ್ಗೆ ಹೊರ ಕೊಡ್ಲಿಲ್ಲ ಅಂತ ಹೇಳಿ ಅದನ್ನ ಬೈಯೋದು ಬಿಡೋದಿಲ್ಲ, ಹಂಗ ಇರುವುದಿಲ್ಲ. ಇದ್ರದ್ದು ಆ ರೀತಿ ಪೂಜೆಯನ್ನು ಮಾಡೋದು ಬಂದ್ ಮಾಡ್ರಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಹೇಳಿದ್ರು. ಅವಾಗ ಮತ್ತೆ ಏನ್ ಮಾಡಬೇಕು, ಹೆಂಗಿದು ಮತ್ತೆ ಪೈಲ ಹಿಡ್ದ ಮೊದಲಿನ ಹಿಡ್ದ ಜನ ಹಿಂಗ್ ಮಾಡ್ಕೊಂತ ಬಂದಾರಲ್ಲ ಹೆಂಗ ಅಂತ ಹೇಳಿ ಕೆಲವೊಂದಿಷ್ಟು ಜನ ಆ ನಾಗಲಿಂಗಜ್ಜವ್ರನ್ನ ಪೀಡಿಸ್ಲಿಕ್ಕಿತ್ತು. ನಾವು ಸಂತಾನವನ್ನ ಪಡಿಬೇಕು, ನಾವು ದೇವರನ್ನ ಪ್ರಾರ್ಥಿಸಬೇಕು, ಮತ್ತೆ ಏನ್ ಮಾಡ್ಬೇಕು, ಯಾಕೆ ಹಿಂಗಾಯ್ತು ಇದೆಲ್ಲ, ಮತ್ತೆ ಮೊದಲಿನ ಮಂದಿಲ್ಲ ಯಾಕೆ ಹಿಂಗ್ ಮಾಡ್ರು, ಅದನ್ನ ಹೇಳ್ರಿ ಅಂತ ಹೇಳಿ ಅವರು ಕೇಳ್ಕೊಂಡಾಗ ನಾಗಲಿಂಗ ಮಹಾಸ್ವಾಮಿಗಳಿಗೆ ಅವ್ರ ಮ್ಯಾಗ ಮರುಕ ಹುಟ್ಟಿತು. ಒಂದು ಸಂತಾನದ ಪ್ರಾಪ್ತಿಗಾಗಿ ಏನೇನೆಲ್ಲ ಮಾಡ್ಬೇಕಾಗ್ತೈತಿ ತಾಯಂದಿರು. ಬೇಡಿದ ಕಾಲಕ್ಕೆ ಪಟ ಸಂತಾನ ಆಯ್ತು, ತಾಯ್ತನವನ್ನ ಅನುಭವಿಸಿಬಿಟ್ರು ಅಂತಂದ್ರೆ ಅದರದು ವಿಚಾರಣೆ ಬೇರೆ. ಆದ್ರೆ ಬಹಳ ವರ್ಷಗಳ ಕಾಲ ಸಂತಾನ ಆಗಲಿಲ್ಲ, ಸಮಾಜದ ನಿಂದನೆಗೆ ಗುರಿ ಆಯ್ತು ಅಂತಂದ್ರೆ ಆ ಹೆಣ್ಣು ಯಾವ ವ್ರತವನ್ನ ಬೇಕಾದರೂ ಆಚರಣೆ ಮಾಡ್ಲಿಕ್ಕೆ ಸಿದ್ಧ ಇರ್ತಾಳ, ಎಂಥ ಬೆಟ್ಟದಂತಹ ಕಷ್ಟ ಬಂದ್ರು ಎದುರಿಸ್ಲಿಕ್ಕೆ ಸಿದ್ಧ ಇರ್ತಾಳ, ತಾಯ್ತನವನ್ನ ಅನುಭವಿಸ್ಲಿಕ್ಕೆ ಅವಳು ಸದಾ ಹಾತೊರಿತಿರ್ತಾಳ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳಿಗೆ ಆ ಹೆಣ್ಮಕ್ಳ ಮ್ಯಾಗ ಬಹಳ ಕನಿಕರ ಬಂತು. ಇದೆಲ್ಲ ಹಿಂಗಿಲ್ಲ, ಇದು ಯಾಕೆ ಹಿಂಗಾಯ್ತು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳ್ರಿ ಅಂತ ಹೇಳ್ರು ನಾಗಲಿಂಗ ಮಹಾಸ್ವಾಮಿಗಳು. ಲಕ್ಷ್ಯ ಕೊಟ್ಟು ಕೇಳ್ರಿ ಅಂತಂದಾಗ ಎಲ್ಲ ಹೆಣ್ಮಕ್ಳು ಅಲ್ಲಿ ಕುಂತ್ಕೊಂಡ್ರು. ಹೇಳ್ರಿ ಅಜ್ಜಾರ, ಯಾಕೆ ಹಿಂಗಿದೆಲ್ಲ ಪ್ರಸಂಗ ಬಂತು, ನಾವು ಹೆಂಗ ಮುಂದಿನ ಅಂತ ಹೇಳಿ. ಅವಾಗ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಆ ಎಲ್ಲ ಪ್ರದೇಶ ಅದು ಏನ್ ಹೆಸರು, ಅದು ಯಾಕೆ ಹಂಗಾಯ್ತು ಅನ್ನೋಂಥ ಕಥೆಯನ್ನ ಅವರು ಹೇಳ್ತಾ ಹೋತಾರ. ಅವರು ಯಾವ ಕಥೆಯನ್ನ ಹೇಳಿದಾರ ಅದೇ ಕಥೆಯನ್ನ ನಾನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತೀನಿ. ಏನು ಈ ಗ್ರಂಥದೊಳಗೆ ಉಲ್ಲೇಖ ಅದ, ಗ್ರಂಥದಲ್ಲಿ ಉಲ್ಲೇಖ ಇದ್ದ ಕಥೆಯನ್ನೇ ಯಥಾವತ್ತಾಗಿ ಹೇಳ್ತೀನಿ. ಯಾವುದೋ ನಾನು ಕಥೆಯಲ್ಲಿ ಊಹಾಪೋಹದ ಮಾತುಗಳನ್ನ ಆಡುವುದಿಲ್ಲ, ಯಥಾವತ್ತಾಗಿ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ನಾಗಲಿಂಗ ಮಹಾಸ್ವಾಮಿಗಳು ಹೇಳ್ತಾರ ಏನು ಅಂತ ಹೇಳಿ, ಕೈಲಾಸದೊಳಗೆ ಶಿವ ಪಾರ್ವತಿಯರು ಸಾಕಷ್ಟು ಏನಪ್ಪಾ ಅಂತಂದ್ರ ಲೋಕ ಕಲ್ಯಾಣ ಮಾಡಿ ಕೈಲಾಸವಾಸಿಯಾದಂತಹ ಪರಮೇಶ್ವರ ಪಾರ್ವತಿ ಸಮೇತನಾಗಿ ಸಿಂಹಾಸನದ ಅಲಂಕರಿಸಿದ್ರು. ಹೀಗಿದ್ದಾಗ ರಜತಗಿರಿಗೆ ಒಡೆಯನಾದ ಪರಶಿವನು ಕೈಲಾಸದ ತನ್ನ ಅರಮನೆಯಲ್ಲಿ ಗೌರಿದೇವಿ ಸಹಿತನಾಗಿ ಸಿಂಹಾಸನದ ಮೇಲೆ ಕುಂತ್ಕೊಂಡಿದ್ರು. ಗಣಪತಿ, ಷಣ್ಮುಖರು, ನಂದಿ, ಭೃಂಗಿಯರು, ಭೂತ ಗಣಗಳು
ಪ್ರಮಥ ಗಣಾಧಿಪತರು, ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷ ಗಂಧರ್ವ ಸಮನ ಸಾದಿ ದೇವತೆಗಳು ಅಲ್ಲಿ ನೆರೆದಿದ್ರು. ಆ ಹೊತ್ತಿಗೆ ಏನಾಯ್ತು ಅಂತಂದ್ರ ಎಲ್ಲ ಆ ಕೈಲಾಸ ಪರ್ವತ ರಾರಾಜಿಸುತ್ತಿರುವಾಗ ಸರಿಯಾಗಿ ಆ ಪ್ರದೇಶಕ್ಕೆ ಯಾರು ಬಂತು ಅಂದ್ರೆ ನಾರದ ಮುನಿಗಳು ಬಂದ್ರು. ನಾರದ ಮುನಿಗಳು ವೀಣೆಯನ್ನ ನುಡಿಸುತ್ತಾ ಸಭಾ ಮಂಟಪವನ್ನ ಹೊಕ್ಕು ಗೌರಿ ಶಂಕರರಿಗೆ ನಮಸ್ಕಾರ ಮಾಡಿ ಹೇಳ್ತಾರ, ನೀನು ಭಕ್ತರಿಗೆ ಬೇಗ ಒಲಿಯುವನಾಗಿ ಆಶುತೋಷನೆನಿಸಿದ್ದೀಯ. ಸಕಲ ಲೋಕಗಳನ್ನ ಸುಟ್ಟರೂ ಹುತ್ತಿದ್ದ ಕಾಲಕೂಟವನ್ನ ಕುಡಿದು ನೀಲಕಂಠ ನೆನೆಸಿದ್ದೀಯ. ಗೌರಿ ದೇವಿಯನ್ನ ಅರ್ಧಾಂಗದಲ್ಲಿ ಧರಿಸಿಕೊಂಡು ಅರ್ಧನಾರೀಶ್ವರ ನೆನೆಸಿದ್ದೀಯ. ಗಂಗಾ ದೇವಿಯನ್ನ ಜಟಾಜೂಟದಲ್ಲಿ ತಾಳಿದವನಾಗಿ ಗಂಗಾಧರ ನೆನೆಸಿದ್ದೀಯ. ವೈರಾಗ್ಯ ಶಿಖಾಮಣಿಯಾಗಿ ಗಜ ಚರ್ಮವನ್ನುಟ್ಟು ಭಸ್ಮ ಭೂಷಿತನಾಗಿ ಸ್ಮಶಾನದಲ್ಲಿ ವಾಸ ಮಾಡುತ್ತೀಯ. ಅಭಿಷೇಕ ಪ್ರಿಯನಾಗಿ ಭೂಲೋಕದ ಭಕ್ತರಿಂದ ಲಿಂಗ ರೂಪದಲ್ಲಿ ಪೂಜೆಗೊಳ್ಳುತ್ತಿದ್ದೀಯ. ನಂದಿ ವಾಹನನೇ, ನಾಗಭೂಷಣನೇ, ಪಾಲನೇತ್ರನೇ, ಯೋಗೀಶ್ವರನೇ, ಕಾಮಹರಣೆ, ಭಯಹರಣೆ, ಭವಹರಣೆ, ತಮಗೆಲ್ಲ ನಿನ್ನ ಭಕ್ತಿಯನ್ನ ಕರುಣಿಸು ಅಂತ ಹೇಳಿ ನಾರದ ಮುನಿಗಳು ಸ್ತೋತ್ರವನ್ನ ಪಠನೆ ಮಾಡಿದರು. ಆಮೇಲೆ ತಮಗಾಗಿ ಇರುವಂತಹ ಆಸನದ ಮೇಲೆ ನಾರದ ಮುನಿಗಳು ಕೂಡ ಕುಂತ್ಕೊಂಡ್ರು. ಆಗ ನೋಡ್ರಿ, ಪರಮೇಶ್ವರನು ನಾರದ ಮುನಿಯನ್ನ ಕುರಿತು ಹೇಳ್ತಾರ, ನೀನು ಬ್ರಹ್ಮರ್ಷಿ ಎಂಬ ಖ್ಯಾತನಾಗಿದ್ದೀಯ, ತ್ರಿಲೋಕ ಸಂಚಾರಿಯೂ ಕೂಡ ಎಂದು ಪ್ರಸಿದ್ಧನಾಗಿದ್ದೀಯ. ಎಲ್ಲ ಲೋಕಗಳ ವಿಶೇಷತೆಗಳನ್ನ ಕಣ್ಣಾರೆ ಕಂಡವನಾಗಿದ್ದೀಯ. ಕೈಲಾಸದಲ್ಲಿರುವಂತೆ ರಮ್ಯವಾದ ತಾಣಗಳು ಭೂಲೋಕದಲ್ಲಿ ಇರಬಹುದಲ್ಲ, ಅಂತಹ ತಾಣಗಳಲ್ಲಿ ಹಿರಿಮೆಯಾದ ತಾಣ ಯಾವುದು ಅಂತ ಹೇಳಿ ಪರಮೇಶ್ವರನ ಹೆಂಡತಿ ಗೌರಿದೇವಿ ನೋಡ್ರಿ ಕೇಳ್ಕೊಂಡ್ಲು. ಅವಾಗ ಆ ಗೌರಿಯ ಮಾತಿನಂತೆ ನಾರದ ಮುನಿಗಳು ಏನ್ ಮಾಡ್ತಾರಂದ್ರ ತಮ್ಮ ವಿಚಾರಗಳನ್ನ ಪ್ರಸ್ತುತಪಡಿಸಲಾಕ ಎದ್ದ ಮುಂದೆ ಬಂದು ನಿಲ್ತಾರೆ. ಪರಮಾತ್ಮನ ಮುಂದೆ ಬಂದು ನಿಂತು, ತಂದೆ ಪರಮೇಶ್ವರನೇ, ತಾಯಿ ಗೌರಿ, ಭೂಲೋಕದೊಳಗೆ ಒಂದು ರಮ್ಯ ರಮಣೀಯವಾದ ತಾಣ ಉಂಟು. ಅದು ಎಂತಹ ತಾಣ ಅಂತಂದ್ರ ಅದಕ್ಕೆ ವಿಶೇಷವಾದಂತಹ ಹಿರಿಮೆ ಉಳ್ಳಂತಹ ತಾಣ. ಕಾಶ್ಮೀರ, ಕಾಂಬೋಜಾದಿ 56 ದೇಶಗಳು ಈ ಭರತ ಭೂಮಿಯಲ್ಲಿ ಇವೆ. ಅಂತಲ್ಲಿ ಕರ್ನಾಟಕ ಎಂಬಂತಹ ಒಂದು ಅತ್ಯಂತ ರಮಣೀಯವಾದ ನಾಡು. ಅಲ್ಲಿ ವಾತಾಪಿಪುರವೆಂಬ ನಾಡಿದೆ. ಆ ವಾತಾಪಿಪುರ ಅದು ಹೆಂಗ ಅಂತಂದ್ರೆ, ವಾತಾಪಿಪುರ ಬಹಳ ಸುಂದರವಾದ್ದು. ಈ ಅಗಸ್ತ್ಯರ ಮುನಿಗಳು ಏನಿದ್ರು, ಅಗಸ್ತ್ಯರ ಪಾದಸ್ಪರ್ಶದಿಂದ ಪುನೀತವಾಗಿದೆ. ಅದಕ್ಕೆ ಅನತಿ ದೂರದಲ್ಲಿ ಮನಮೋಹಕವಾದ ಅರಣ್ಯವೊಂದು ಸಮೃದ್ಧವಾಗಿ ಬೆಳೆದಿದೆ. ಅಲ್ಲಿ ಸದಾಕಾಲ ತುಂಬಿ ಮೆರೆಯುವಂತಹ ಕಾಸಾರಗಳಿವೆ. ಸರ್ವ ಋತುಗಳಲ್ಲಿಯೂ ಹೂ ಬಿಡುವ, ಹಣ್ಣು ಕೊಡುವ ಅಸಂಖ್ಯಾತ ವೃಕ್ಷ ಸಂಪದವಿದೆ. ಅದರ ಸೌಂದರ್ಯಕ್ಕೆ ಮೆಚ್ಚಿ ಇಂದ್ರನಾಗಲಿ ರತಿಪತಿಯಾಗಲಿ ಅಲ್ಲಿ ವಿಹಾರ ಮಾಡುತ್ತಾರೆ. ನಯನಾಭಿರಾಮವೂ ಭುವನಾಭಿರಾಮವೂ ಆದಂತಹ ಆ ಪ್ರಾಂತ್ಯವು ತನ್ನ ಸೌಂದರ್ಯದಿಂದ ಭೂ ಕೈಲಾಸದಂತೆ ಅದು ಕಂಗೊಳಿಸ್ತಾ ಇದೆ. ಸ್ವಾಮಿ, ತಂದೆ ಮತ್ತು ತಾಯಿ ಗೌರಿಯ ಮುಂದೆ ನಾರದ ಮುನಿಗಳು ಈ ವಿಷಯವನ್ನ ಪ್ರಸ್ತಾಪ ಮಾಡಿ, ಯಾವಾಗ ಈ ವಿಷಯ ನಾರದ ಮುನಿಗಳು ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿರೋ, ಗೌರಿ ದೇವಿಗೆ ಏನಾಯ್ತು ಅಂತಂದ್ರ, ತಾಯಿ ಪಾರ್ವತಿಗೆ ಗೌರಿಗೆ ಅದನ್ನ ಕೇಳಿ ಸುಮ್ಮ ಕುಣ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ನೋಡ್ರಿ, ಕೆಲವೊಂದಿಷ್ಟು ಹೆಣ್ಮಕ್ಳ ಮುಂದೆ ಹೇಳ್ರೆ ಇಂಥ ವಿಚಾರಗಳನ್ನ ನಾವು ಹೋಗು ನೋಡ್ರಿ, ನಡೀರಿ ಅಂತ ಹೇಳಿ ಈಗಲೂ ಹೆಂಗ ಅಂತಿದ್ರು, ಹಂಗ ಪರಮಾತ್ಮನಿಗೂ ಕೂಡ ಶಿವನಿಗೂ ಕೂಡ ಸತಿ ಗೌರಿ ದೇವಿ ಅಂದಳು. ಆದಷ್ಟು ಬೇಗ ಆ ಪ್ರೇಕ್ಷಣೀಯ ಸೌಂದರ್ಯದಿಂದ ಕೂಡಿರುವಂತಹ ಆ ತಾಣ ಏನೈತಿ, ನಯನ ಮನೋಹರವಾದ ತಾಣ ಏನೈತಿ, ಅದಕ್ಕೆ ಹೋಗು ನಡಿರಲ್ಲ ಹಠ ಹಿಡಿದ್ಲು. ಆಗ ಪರಶಿವ ಅಂದ, ನಾರದ ಮುನಿಗಳು ಹೇಳೋ ಸಂದರ್ಭದೊಳಗೆ ನೀನು ಲಕ್ಷ್ಯ ಕೊಡ್ಲಿಲ್ಲ ಅನಿಸ್ತೈತಿ ಗೌರಿದೇವಿ. ನಾರದ ಮುನಿಗಳು ಹೇಳೋ ಸಂದರ್ಭದೊಳಗೆ ಹೇಳಿದ್ರು,
ಅಲ್ಲಿ ಇಂದ್ರನು ಮತ್ತು ಕಾಮರೂಪಿ ಕಾಮದೇವನು ಕೂಡ ಅಲ್ಲಿ ಸಂಚಾರ ಮಾಡ್ತಾರ, ರತಿಪತಿಗಳು ಅದಾರ ಅಂತ ಹೇಳಿ. ಮತ್ತ ಅಂತ ತಾಣಕ್ಕೆ ನಾ ಹೋಗುದು ಸರಿ ಅಲ್ಲ ಅಂತ ಹೇಳಿ ಶಿವ ಅಂದ್ಬಿಟ್ಟ. ಯಾವಾಗ ಶಿವ ಈ ಮಾತು ಅಂದೋ ಗೌರಿಗೆ ಸಿಟ್ಟು ಬಂತು. ನೀವು ನನ್ನ ಕರ್ಕೊಂಡು ಹೋಗಬಾರ್ದಂತ ಹೇಳಿ ಹಿಂಗ ಹೇಳಿಕತ್ತಿರು ಹೆಂಗ? ಮತ್ತ ನಿಮಗ ಮಿಗಿಲಾದದ್ದು ನಿಮ್ಮ ನಿಯಂತ್ರಣದೊಳಗಿದ್ದದ್ದು ಏನದ? ಅಂತ ಇಂದ್ರರ ಇರ್ಲಿ, ಆ ರತಿಪತಿಯೇ ಇರಲಿ, ಕಾಮದೇವನೇ ಇರಲಿ, ಅದರಿಂದ ನಮಗೇನೂ ತೊಂದರೆ ಇಲ್ಲ, ಹೋಗೋಣಂದಳಕ್ಕೆ ಗೌರಿ. ಅವಾಗ ಪರಮಾತ್ಮಂದ ಶಿವ ಅಂದ, ಆ ಕಾಮದೇವನ ಕಣ್ಣಿನಿಂದ ತಪ್ಪಿಸ್ಕೋಲಿಕ್ಕೆ ಸಾಧ್ಯ ಇಲ್ಲ. ಅವನ ಮರೆಯಲ್ಲಿ ನಿಂತು ತನ್ನ ಹೂಬಾಣವನ್ನ ಬಿಡೋಣಿ. ಅವನು ಯಾರಿಗೂ ಏನಪ್ಪಾ ಅಂತಂದ್ರ ಅದು ಬಿಟ್ಟ ಕರ್ಮ ಅಲ್ಲ. ಯಾರ ಅವನ ಕಣ್ಣ ದೃಷ್ಟಿಗೆ ಬೀಳ್ತಾರೋ ಅವರ ಮೇಲೆ ಆ ಕಾಮದೇವನ ಬಾಣ ಅದು ಹೋಗುದ. ಅದಕ್ಕೆ ಅಂತ ಪ್ರದೇಶ ಐತಿ, ಬಾಳ ನಯನ ಮನೋಹರವಾದ ಪ್ರದೇಶ ಐತಿ. ಅಲ್ಲಿ ಹೋದ ಬಳಕ ನಮ್ಮ ಮನಸ್ಸು ಚಂಚಲ ಆಗತೈತಿ. ಅದ ನಮಗ ಇಷ್ಟ ಇಲ್ಲ, ಬ್ಯಾಡ ಅಂತ ಹೇಳಿ ಶಿವ ಹೇಳಿದ್ರು ಕೂಡ ಗೌರಿ ಕೇಳಲಿಲ್ಲ. ನೀವು ನನ್ನ ಕರ್ಕೊಂಡು ಹೋಗ್ತಿರೋ ಇಲ್ಲೋ ಅಂತ ಹೇಳಿ ಕೇಳಾಕತ್ತು. ಅವಾಗ ಅರ್ಧನಾರೀಶ್ವರ, ಮೊದಲೇ ಶಿವ ಅರ್ಧನಾರೀಶ್ವರ, ಇನ್ ಬಿಡ್ಲಿಕ್ಕೆ ಹೆಂಗಾಗ್ತೈತಿ? ಹೆಂಡತಿಯ ಒತ್ತಾಯ ನೋಡ್ರಿ. ಹೆಂಡತಿಯ ಒತ್ತಾಯ ಆಯ್ತು ಅಂತ ಹೇಳಿ ನಯನ ಮನೋಹರವಾದಂತಹ ಪ್ರದೇಶಕ್ಕೆ ಬಂದ್ರು. ಗುಡ್ಡಗಾಡು ಪ್ರದೇಶ, ಬಹಳ ರಮ್ಯ ರಮಣೀಯವಾದಂತಹ ತಾಣ, ಪಶು ಪಕ್ಷಿಗಳಿಂದ ಕಂಗೊಳಿಸಿರುವಂತಹ ತಾಣ, ನೋಡಿದಲ್ಲೆಲ್ಲ ಫಲ ಕೊಡುವಂತಹ ವೃಕ್ಷಗಳು, ಯಾವ ಬೇಕ ಆ ರುಚಿಕರವಾದಂತಹ ಫಲ ಕೊಡುವಂತಹ ವೃಕ್ಷಗಳು, ಹಕ್ಕಿಗಳ ಕಲರವ ಗಾಯನ ಬಹಳ ಅದ್ಭುತವಾಗಿ ನಡೆದಿತ್ತು. ಏನು ಶಿವಪಾರ್ವತಿಯರು ಇಬ್ಬರು ಕೂಡ ಅಲ್ಲಿ ಇಳಿದ್ರು, ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು. ಬಹಳ ಸಂತೋಷ ಆಯ್ತು. ಸಂಚಾರ ಮಾಡೋಣ ಅಂತ ಹೇಳಿ ಶಿವಪಾರ್ವತಿಯರು ಎಲ್ಲ ಆ ಕಾನನದೊಳಗ, ಕಾಡು ಪ್ರದೇಶದೊಳಗೆ ಸಂಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಗೌರಿ ಒಂದು ಕಡೆ ಹೊಂಟ್ಲು, ಶಿವ ಒಂದು ಕಡೆ ಹೊಂಟ. ಇವ ಈ ಕಡೆ ನೋಡ್ಕೊಂತ ಹೊಂಟ, ತಾಯಿ ಆ ಕಡೆ ನೋಡ್ಕೊಂತ ಹೊಂಟ್ಲು. ಅಲ್ಲಿ ಹೋದವರಿಗೆ ಮೈ ರೋಮಾಂಚನ ಆಗುವಂತಹ ಪ್ರದೇಶ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಯಾವ ಪ್ರದೇಶ ಅಂತ ಹೇಳಿ. ವಾತಾಪಿ ಅಂತ ಹೇಳಿ ನಾನು ಏನ್ ಹೇಳಿದ್ನಲ್ಲ, ಓದಿದವರಿಗೆ ಗೊತ್ತಾಯ್ತಿ ವಾತಾಪಿ ಅಂದ್ರೆ ಯಾವುದು ಅಂತ ಹೇಳಿ. ಈಗೇನ ಬಾದಾಮಿ ಅಂತ ಹೇಳಿ ಏನ್ ನಾವು ಕರಿತೀವಲ್ಲ, ಬಾದಾಮಿಯ ಪೂರ್ವ ಹೆಸರು ವಾತಾಪಿ. ಇನ್ನು ಬಾದಾಮಿ ಹತ್ತಿರ ಇರುವಂತಹ ಈ ಪ್ರದೇಶಕ್ಕೆ ಅವರು ಬಂದಾರ. ನಯನ ಮನೋಹರವಾದ ಪ್ರದೇಶ. ಅದು ಯಾವ ಪ್ರದೇಶ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಕತಿ, ಕತಿ ಕೇಳ್ರಿ. ಹೀಗಿದ್ದಾಗ ಈ ಪ್ರದೇಶವನ್ನು ಸಂಚಾರ ಮಾಡೋ ಸಂದರ್ಭದೊಳಗೆ ಯಾವಾಗ ಗೌರಿ ಒಬ್ಬಳೇ ಸಂಚಾರ ಮಾಡೋದು ಕಾಣಿಸ್ತು, ಅವಾಗ ಕಾಮದೇವ ಏನ್ ಮಾಡಿದ, ತನ್ನ ರೂಪವನ್ನ ಅಲ್ಲಿ ತೋರಿಸಿ ತನ್ನ ಕೆಲಸ ಏನಿತ್ತು ಅದನ್ನು ಸಾಧಿಸ್ಕೊಂಡ್ಬಿಟ್ಟ. ಗೌರಿ ದೇವಿಗೂ ಕೂಡ ಏನ್ ಮಾಡಿದ ಅಂತಂದ್ರ ಕಾಮ ಬಾಣವನ್ನ ಬಿಟ್ಟ. ಯಾವಾಗ ಕಾಮ ಬಾಣ ಗೌರಿಯನ್ನ ಮುಟ್ಟಿತೋ, ಪರಶಿವನನ್ನ ಯಾವಾಗ ಕೂಡಲಿ ಅನ್ನುವಂತಹ ತವಕ ಗೌರಿಗೆ ಹೆಚ್ಚಾಯ್ತು. ಗೌರಿಗೆ ಹೆಚ್ಚಾದ ನಂತರ ತನ್ನ ಮೈ ಮೇಲಿನ ಸಂಪೂರ್ಣ ವಸ್ತ್ರವನ್ನ ಎಲ್ಲ ತೆಗೆದು ಬಿಟ್ಟಳು ಗೌರಿ. ತೆಗೆದು ನಿರಾವಸ್ತ್ರಳಾಗಿ ಪರಶಿವನನ್ನ ಕೂಡಬೇಕು ಅನ್ನುವಂತಹ ಮಹಾ ಅಭಿಲಾಷೆಯೊಂದಿಗೆ ಕಾಯ್ಕೊಂತ ಕುಂತಳು. ಪರಶಿವ ಬಂದದ್ದು ಇದನ್ನ ನೋಡಿ ಇದೇನು ಗೌರಿ ನಿನ್ನ ಹಠ, ಇದು ಯಾಕೆ ಹಿಂಗ ಮಾಡಿದಿ ಅಂತ ಹೇಳಿ. ಅವಾಗ ಗೌರಿ ವಿರಹದ ವೇದನೆಯನ್ನ ಅನುಭವಿಸ್ತಾ ಹೇಳಿದಳು, ಇಲ್ಲ ಇದು ನಿಮ್ಮ ಕೃತ್ಯ ಅಲ್ಲ, ಕಾಮದೇವನ ಕೃತ್ಯ. ನಿಮ್ಮನ್ನೇ ಕೂಡಲೇಬೇಕು ನಾನು ಈಗಂತ ಹೇಳಿ ಹಠ ಹಿಡಿದ್ಲು. ಆ ಕೂಟ ಸಂಪನ್ನವಾಗಿ, ಆ ಪರಶಿವ ಮತ್ತು ಗೌರಿಯ ಆ ಕೂಟ ಸಂಪನ್ನವಾಯಿತು. ಸಂಪನ್ನವಾದ ನಂತರ ಆ ಗೌರಿಯ ಮನಸ್ಸು ನಿಚ್ಚಳ ಹಾಕುವಂತ ಬಂತು.
ಸಾವಕಾಶವಾಗಿ ಆ ಗೌರಿಯ ಮನಸ್ಸು ನಿಚ್ಚಳ ಹಾಕುವಂತ ಬಂದಾಗ ತನ್ನ ದೇಹವನ್ನ ತಾನೇ ನೋಡ್ಕೊಂಡು ಬಿಟ್ಲು. ಯಾವಾಗ ತನ್ನ ದೇಹವನ್ನ ತಾನೇ ನೋಡ್ಕೊಂಡ್ಲು, ಅದರ ಮ್ಯಾಗಿನ ವ್ಯಾಮೋಹ ಹೊರಡ್ಲಿಕ್ಕೆ ಶುರು ಆಯ್ತು. ವ್ಯಾಮೋಹ ಕಳಿಲಿಕ್ಕೆ ಶುರು ಆಯ್ತು. ಅವಳಿಗೆ ತನ್ನ ಮೇಲೆ ತನಗೆ ಲಜ್ಜೆ ಉಂಟಾಯಿತು. ಲಜ್ಜೆ ಉಂಟಾಗಿ ಆ ವಿವಸ್ತ್ರವಾದಂತಹ ದೇಹವನ್ನ ಮುಚ್ಚಿಕೊಳ್ಳಲು ಅವಳು ಹವಣಿಸ್ಲಿಕ್ಕೆ ಶುರು ಮಾಡ್ಲು. ಪರಶಿವ ಅಂದ, ಗೌರಿ, ಎಂಥ ತಪ್ಪು ಮಾಡಿಬಿಟ್ಟೆ ನೀನು. ಇದು ಕೈಲಾಸ ಅಲ್ಲ, ಇದು ಭೂಮಿ. ಇಲ್ಲಿ ಬಂದು ಈ ರೀತಿ ನೀನು ವರ್ತನೆ ಮಾಡೋದು ಸರಿ ಅಲ್ಲ. ಇದು ನಿನಗೆ ಬ್ಯಾಡಾಗಿತ್ತು. ನನ್ನ ಮಾತು ಎಷ್ಟು ಹೇಳ್ರು ನೀನು ಕೇಳಿಲ್ಲ. ಈಗ ನೋಡು, ನೀನೇ ಅನುಭವಿಸ್ಲಿಕ್ಕತ್ತಿಲ್ಲ ಅಂತ ಹೇಳಿ ಪರಶಿವ ಅಂದ. ಹೌದು, ನಂದು ತಪ್ಪಾಯ್ತು, ನನ್ನ ಕ್ಷಮಾ ಮಾಡ್ರಿ ಅಂದಳು ಗೌರಿ. ಕ್ಷಮಾ ಮಾಡ್ರಿ ಅಂತಂದಾಗ ಪರಶಿವ ಹಂಗಂಗ ಕ್ಷಮಾ ಮಾಡ್ತಾನ? ಏನ ಕರ್ಮ ಫಲ ಐತಿ, ಅದನ್ನ ಅನುಭವಿಸಲೇಬೇಕಲ್ಲ. ಅವಾಗ ಪರಮಾತ್ಮ ಒಂದು ಮಾತು ಹೇಳ್ತಾನ. ಏನು ಅಂತಂದ್ರೆ, ನೀನು ನಾನು ಹೇಳುವವರೆಗೂ ಈ ನರಕ ಯಾತನೆಯನ್ನ ಅನುಭವಿಸಲೇಬೇಕು. ಮತ್ತೆ ಇಂತಹ ನರಕ ಯಾತನೆಯನ್ನ ಅನುಭವಿಸ್ಬೇಕಲ್ಲ ನೀನು. ನಾನು ಹೇಳುವವರೆಗೂ ಇದು ನಡೀತಾನೆ ಇರ್ತೈತಿ. ಇದಲ್ಲದ ನಿನ್ನ ಪಾಪ ಕೃತ್ಯಗಳಲ್ಲಿ ನಾನೂ ಸಹ ಭಾಗಿಯಾಗಿದ್ದೇನೆ. ಅದಕ್ಕೆ ನಾನು ತಪಸ್ಸನ್ನ ಆಚರಣೆ ಮಾಡಿ ನನ್ನ ಕರ್ಮ ಫಲಗಳನ್ನ, ನಾನು ಮಾಡಿದ ತಪ್ಪನ್ನ ಕಳ್ಕೋಬೇಕು. ಅದಕ್ಕೆ ನಾನು ತಪಸ್ಸನ್ನ ಆಚರಿಸಲು ಗವಿ ಪ್ರವೇಶವನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಗವಿಯೊಳಗೆ ಹೋದ. ನೆಲದೊಳಗೆ ಒಂದು ದೊಡ್ಡ ತೆಗ್ಗದಗತೆ ಮಾಡಿ ಒಳಗೆ ಗವಿಯೊಳಗೆ ಹೋದ. ಈ ಗವಿಗೆ ಕಾವಲುಗಾರನನ್ನಾಗಿ ಯಾರನ್ನ ನೇಮಕ ಮಾಡಿದ ಅಂತಂದ್ರೆ ಗಂಗಾದೇವಿಯನ್ನ ನೇಮಿಸಿದ. ಗಂಗೆಗೆ ಹೇಳಿದ, ನಾನು ತಪಸ್ಸು ಮಾಡುವವರೆಗೂ, ನನ್ನ ತಪಸ್ಸು ಮುಗಿಯುವವರೆಗೂ ನೀನು ನನ್ನ ಸುತ್ತಲೂ ಕಾಯ್ಕೊಂತ ಕೂತಿರ್ಬೇಕು. ಯಾರಿಂದಲೂ ನನ್ನ ತಪಸ್ಸಿಗೆ ಭಂಗ ಬರದಂತೆ ನೀನು ನೋಡ್ಕೊಳ್ಬೇಕು. ಅದು ನಿನ್ನ ಕೆಲಸ ಅಂತ ಹೇಳಿ. ಯಾವಾಗ ಗೌರಿ ತನ್ನ ನರಕ ಯಾತನೆಯನ್ನ ಅನುಭವಿಸ್ತಾ ಒಂದು ಕಡೆ, ಪರಮಾತ್ಮ ತನ್ನ ತಪ್ಪನ್ನ ತಿದ್ದುಕೋಬೇಕು ಅಂತ ಹೇಳಿ ತಪಸ್ಸಾಚರಣೆ ಮಾಡ್ಲಾಕ ಅವ ಒಂದು ಕಡೆ. ಇಬ್ಬರು ಹಿಂಗ ತಪಸ್ಸನ್ನ ಮಾಡುವಂತಹ ಸಂದರ್ಭದಲ್ಲಿ ಕಾಮದೇವ ನೋಡ್ರಿ ಏನ್ ಕೆಲಸ ಮಾಡ್ತಾನ ಅಂತಂದ್ರ, ಗಂಗಾದೇವಿಯ ಮನಸ್ಸನ್ನ ಒಲಿಸಿ ಶಿವನಿದ್ದ ಆ ಗುಹೆ ಪ್ರವೇಶವನ್ನ ಮಾಡಿಬಿಟ್ಟ. ಶಿವನಿದ್ದ ಗುಹಾ ಪ್ರವೇಶವನ್ನ ಮಾಡಿ ಪರಶಿವನ ಮುಂದೆ ನಿಂತು ಹೇಳ್ತಾನ, ಪರಮಾತ್ಮ, ಪರಶಿವನೇ, ನಾನು ಮಾಡಿರುವುದು ತಪ್ಪು ಅಂತ ಹೇಳಿ ನೀನು ತಿಳಿದ್ರೆ ನೀನು ಕೊಡುವ ಶಿಕ್ಷೆಗೆ ನಾನು ಸಿದ್ಧನಿದ್ದೇನೆ. ಆದರೆ ನನ್ನ ಮಾತನ್ನ ಸ್ವಲ್ಪ ನೀನು ಲಕ್ಷ್ಯ ಕೊಟ್ಟ ಕೇಳು, ಅವಾಗ ನೀನು ಬೇಕಾದ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಅಂತ ಹೇಳಿ. ಅವಾಗ ನಿಧಾನವಾಗಿ ಪರಮಾತ್ಮ ಅವನ ಮಾತನ್ನ ಆಲಿಸ್ಲಕತ್ತ. ಅವಾಗ ಈ ಕಾಮದೇವ ಹೇಳ್ತಾನ, ಪರಮಾತ್ಮ, ನಾನು ಮಹಾತಾಯಿ ಗೌರಿಗೆ ಈ ರೀತಿಯಾಗಿ ಆಗ್ಲಿಕ್ಕೆ ಕಾರಣೀಕರ್ತನಾದಿ ಅಂತ ಹೇಳಿ ನೀನು ತಪ್ಪು ತಿಳ್ಕೊಂಡಿದ್ರ ಅದು ಹಂಗಲ್ಲ, ಅದು ಬ್ಯಾರೆ ಐತಿ. ಏನು ಅದು ಅಂತಂದ್ರೆ, ನಿನ್ನ ಸಂಘ ಇದ್ದರೂ ಕೂಡ ಕಾಮದೇವನ ಕೆಂಗಣ್ಣಿಗೆ ಗುರಿಯಾದ್ರ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಹೇಳಿ ಈ ಲೋಕಕ್ಕೆ ನಾನು ತೋರಿಸ್ಬೇಕಾಗಿತ್ತು. ನಿನ್ನ ಸಂಗಡ ಇರುವಂತಹ ಗೌರಿ ದೇವಿಯು ಕೂಡ ಕಾಮದ ಕೆಂಗಣ್ಣಿನಿಗೆ ಗುರಿಯಾದ್ರ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಹೇಳಿ ತೋರಿಸ್ಬೇಕಾಗಿತ್ತು. ಅದಕ್ಕೆ ಈ ಭೂಲೋಕದ ಜನಕ್ಕೆ ಅದರ ಅರಿವಾಗಬೇಕು ಅಂತ ಹೇಳಿ ನಾನು ಮಾಡಿದೆ. ಆದರೂ ನಂದೇನ ತಪ್ಪಿಲ್ಲ. ಜನರಿಗೆ ಇದನ್ನ ತಿಳಿಸ್ಬೇಕಾಗಿತ್ತು, ಮುಂದೆ ಬರುವಂತಹ ಜನರಿಗೆ ಇದು ಗೊತ್ತಾಗಬೇಕಾಗಿತ್ತು. ಅದಕ್ಕೆ ಇದೊಂದು ನಡಿಬೇಕಾಗಿತ್ತು. ಆ ಕೆಲಸವನ್ನ ನಾನು ಮಾಡೀನಿ. ಅಷ್ಟಕ್ಕೂ ನಾ ಮಾಡಿದ್ದ ತಪ್ಪಣಿಸ್ರ ನನ್ನ ಕ್ಷಮೆ ಮಾಡು ಅಂತ ಹೇಳಿ ಬಹಳ ಅಂಗಲಾಚಿ ಕಾಮದೇವ ಶಿವನಿಗೆ ಬೇಡ್ಕೊಳಕತ್ತ. ಯಾವಾಗ ಶಿವನಿಗೆ ಕಾಮದೇವಿ ಬೇಡ್ಕೊಂಡನೋ ಶಿವನಿಗೆ ಕನಿಕರ ಬಂತು. ಏನೋ ಒಳ್ಳೆಯ ಕೆಲಸಕ್ಕಾಗಿ ಮಾಡ್ಯಾನಂತ. ಪಾಪ, ನಾನು ಆ ಗೌರಿಗೆ ಆ ರೀತಿ ಮಾಡಬಾರ್ದಾಗಿತ್ತು, ನರಕ ಯಾತನೆ ಅನುಭವಿಸ್ಲಿಕ್ಕೆ ಹೇಳಬಾರ್ದಾಗಿತ್ತು, ನಂದು ತಪ್ಪಾಯ್ತು ಅಂತ ಹೇಳಿ ಶಿವನಿಗೂ ಕೂಡ ಏನಾಯ್ತು, ತನ್ನ ತಪ್ಪಿನ ಅರಿವಾಯ್ತು.
ಅವಾಗ ಗುಹಾ ಪ್ರವೇಶದಿಂದ ಎದ್ದು ಹೊರಗೆ ಬಂದ ಗೌರಿ ಹತ್ತಿರ ಬಂದಾಗ ಗೌರಿ ಹೇಳ್ತಾನ, ಗೌರಿ ನೀನೇನು ಚಿಂತೆ ಮಾಡಬೇಡ, ದೇವಲೋಕದಿಂದ ದೇವಾಂಗ ಮುನಿಯವರು ಬರ್ತಾರ. ಈ ದೇವಾಂಗ ಮುನಿಯವರು ಬಂದ ನಂತರ ನಿನಗ ಅವರೇ ವಸ್ತ್ರವನ್ನ ಕೊಡ್ತಾರ. ಆ ವಸ್ತ್ರವನ್ನ ನೀನು ಉಟ್ಟುಕೊಂಡು ಇದೇ ಪ್ರದೇಶದೊಳಗ ನೀನೇನಪ್ಪಾ ಅಂತಂದ್ರ ಭಕ್ತರನ್ನು ಉದ್ಧಾರ ಮಾಡಾಕ ನಿಂದುವಂತ ಅಂಶ ಈ ಪ್ರದೇಶದೊಳಗ ಉಳಿಬೇಕು. ಈ ಬನವೆಲ್ಲ ನೀನು ಸಂಚಾರ ಮಾಡಿ ಈ ಸುಖವನ್ನ ನೀನು ಅನುಭವಿಸಿದಲ್ಲ, ಈ ಬನದಲ್ಲಿಯೇ ನೀನು ಶಂಕರ ರೂಪಿಯಾಗಿ ಬನಶಂಕರಿಯಾಗಿ ಈ ರೂಪದೊಳಗ ನೀನು ಇಲ್ಲಿ ನೆಲೆಸಬೇಕು. ಇನ್ನು ಈ ಪ್ರದೇಶ ನಾನು ಮತ್ತು ನೀನು ಏನು ಈ ಕೊಡ್ಕೊಂಡಿರುವಂತಹ ಈ ಪ್ರದೇಶ ಏನೈತಲ್ಲ, ಇದು ದಕ್ಷಿಣದಲ್ಲಿ ಕಾಶಿಯಾಗಿ, ಏನು ಉತ್ತರದೊಳಗ ಕಾಶಿ ಐತಲ್ಲ ಅದೇ ರೀತಿ ದಕ್ಷಿಣದಲ್ಲಿ ಕಾಶಿ ಕ್ಷೇತ್ರವಾಗಿ ನಾವು ಕೂಡಿರುವಂತಹ ಈ ಪ್ರದೇಶ ಮಹಾಕೂಟ ಎಂದು ಇಲ್ಲಿ ಪ್ರಸಿದ್ಧಿ ಆಗತೈತಿ, ಮಹಾಕೂಟ ಆಗತೈತಿ. ಇನ್ನ ನಿರಂತರವಾಗಿ ಗಂಗೆಯನ್ನ ನಾನು ಇಲ್ಲೇನು ಬಿಟ್ಟಿದ್ನಿ, ಕಾಶಿಯಲ್ಲಿರುವಂತಹ ಗಂಗೆ ಹೆಂಗಿದ್ಳು ಹಂಗೆ ಈ ಗಂಗೆಯನ್ನ ನನ್ನ ಪೂಜೆಗಾಗಿ ನಾನು ಇಲ್ಲಿ ಕರೆಸಿ ನೆಲೆಸಿದ್ನಿ. ಅವಳು ಕೂಡ ಇದೇ ಪ್ರದೇಶದೊಳಗಿರ್ತಾರ, ಅವಳು ಕೂಡ ಈ ಪ್ರದೇಶದೊಳಗಿದ್ದು ಇಲ್ಲಿ ಬಂದಂತಹ ಭಕ್ತರಿಗೆ ಅವಳೇನಪ್ಪಾ ಅಂತಂದ್ರ ಶುಚಿರ್ಭೂತರಾಗಲು ಅವಕಾಶ ಮಾಡಿಕೊಟ್ಟು ನಾನು ಮಹಾಕೂಟೇಶ್ವರನೆಂದು ಇಲ್ಲಿ ನೆಲೆಸ್ತೇನೆ, ಮಹಾಕೂಟೇಶ್ವರನೆಂದು ನಾನು ಇಲ್ಲಿ ನೆಲೆಸ್ತೇನೆ. ಇನ್ನ ಯಾರು ಮಹಿಳೆಯರು ಏನು ಬರ್ತಾರಲ್ಲ ತಮ್ಮ ಕಷ್ಟಗಳನ್ನ ಬಗೆಹರಿಸ್ಲಿಕ್ಕೆ, ಆ ಮಹಿಳೆಯರ ಕಷ್ಟವನ್ನ ಬಗೆಹರಿಸಲಾಕ, ಭಕ್ತರನ್ನ ಉದ್ಧಾರ ಮಾಡ್ಲಾಕ ಬನದ ಶಂಕರಿಯಾಗಿ ನೀನು ಈ ಬಾದಾಮಿ ಕ್ಷೇತ್ರದೊಳಗ ವಾತಾಪಿ ಅಂತ ಏನೈತಲ್ಲ ಈ ಕ್ಷೇತ್ರದೊಳಗೆ ನೆಲೆಸು. ನಾನೂ ಕೂಡ ಇಲ್ಲೇ ಇರ್ತೀನಿ, ಗಂಗಾದೇವಿಯು ಕೂಡ ಇಲ್ಲೇ ಇರ್ತಾಳ. ಇನ್ನು ನಾನು ತಪಸ್ಸು ಮಾಡಿರುವಂತಹ ಪ್ರದೇಶ ಏನೈತಲ್ಲ ಅದು ಕೂಡ ಇಲ್ಲೇ ಇರ್ತೈತಿ ಅಂತ ಹೇಳಿ ಸಾಕ್ಷಾತ್ ಪರಶಿವ ಮತ್ತು ಪಾರ್ವತಿ ದೇವಿಯರ ಏನಪ್ಪಾ ಅಂತಂದ್ರ ಅದನ್ನ ಅಲ್ಲಿ ಮಾತಾಡಿದ ನಂತರ ಸಾಕ್ಷಾತ್ ದೇವಲೋಕದಿಂದ ದೇವಾಂಗ ಮುನಿಗಳು ಬರ್ತಾರ. ದೇವಾಂಗ ಮುನಿಗಳು ಬಂದ ನಂತರ ಗೌರಿಗೆ ಏನಪ್ಪಾ ಅಂತಂದ್ರ ವಸ್ತ್ರವನ್ನೆಲ್ಲ ನೀಡಿ ಅವಳನ್ನ ಶಿವ ಹೇಳಿದಂತೆ, ಪರಮಾತ್ಮನ ಹೇಳಿದಂತೆ ಬನಶಂಕರಿಯಾಗಿ ನೆಲೆಗೊಳ್ಳಲು ಏನಪ್ಪಾ ಅಂತಂದ್ರ ಅಲ್ಲಿ ಅವಕಾಶ ಆಗ್ತದೆ. ಈಗಲೂ ಕೂಡ ನೀವು ಬಾದಾಮಿಯಲ್ಲಿ ಬನಶಂಕರಿಯನ್ನು ನೋಡಬಹುದು. ಅಲ್ಲಿಂದ ಒಂದು 8-10 ಕಿಲೋಮೀಟರ್ದೊಳಗೆ ಬಹಳ ನಿಸರ್ಗ ರಮ್ಯರಮಣೀಯವಾದಂತಹ ದಕ್ಷಿಣ ಕಾಶಿ ಕ್ಷೇತ್ರ ಮಹಾಕೂಟ ಅದ. ಮಹಾಕೂಟದೊಳಗೆ ಮಹಾಕೂಟೇಶ್ವರನು ನೆಲೆಸ್ಯಾನ. ಗಂಗಾದೇವಿ ಉದ್ಭವಿಸುವ ಪುಷ್ಕರಣಿ ಒಂದು ನಿರಂತರವಾಗಿ ಅಲ್ಲಿ ಉದ್ಭವ ಆಗತೈತಿ. ಅದರ ಜೊತೆಗೆ ಪರಮಾತ್ಮ ಏನ ಗುಹೆಯೊಳಗ ಕುಂತ ತಪಸ್ಸು ಮಾಡಿದ್ದ ಅದನ್ನ ನೀವು ಹೆಂಗ್ ನೋಡ್ಬೋದು ಅಂತಂದ್ರ, ಪುಷ್ಕರಣಿಯೊಳಗ ನೀವು ಈಸಾಡಕ್ ಹೋದ್ರ ಅಥವಾ ಸ್ನಾನ ಮಾಡಕ್ ಹೋದ್ರ ಮೂಲೆಯೊಳಗ ಒಂದು ಚೌಕ ಜಾಗ ಐತಿ. ಆ ನೀರೊಳಗಿಂದ ಹಾಸಿ ಆ ಒಳಗ್ ಹೋಗಿ ನಾವು ಎದ್ದು ನಿಲ್ಲಬಹುದು. ಈಗಲೂ ಕೂಡ ನೀರೊಳಗ ಮುಣಿಗಿ ಹೋಗಿ ಆ ಗುಹೆಯೊಳಗೆ ಹೋಗಿ ನಾವು ಗುಹೆಯೊಳಗೂ ಸಂಪೂರ್ಣವಾಗಿ ಎದ್ದು ನಿಂತು ಅಲ್ಲಿರುವಂತಹ ಲಿಂಗವನ್ನ ನಾವು ಸ್ಪರ್ಶಿಸಿ ನಮಸ್ಕಾರ ಮಾಡಿ ಅದನ್ನ ನೋಡಿ ಬರಬಹುದು. ಅಂತಹ ಈಗಲೇ ಇಷ್ಟು ಭಾರಿ ಇತ್ತಂದ್ರ ಆಗ ಪರಶಿವ ಪರಮಾತ್ಮನು ಬಂದಂತಹ ಆ ಸಂದರ್ಭದೊಳಗ, ತಾಯಿ ಗೌರಿ ಬಂದಿರುವಂತಹ ಆ ಸಂದರ್ಭ, ಆ ಟೈಮ್ದೊಳಗೆ ಎಷ್ಟು ನಯನ ಮನೋಹರವಾಗಿರಬಾರ್ದು ಆ ಪ್ರದೇಶ. ಅದಕ್ಕೆ ಬಾದಾಮಿಗೆ ಹೋದ್ರಂದ್ರ ಬಾದಾಮಿ ಅಲ್ಲೇ ನೀವು ಪಟ್ಟದಕಲ್ಲು ಅವೆಲ್ಲ ನೋಡ್ಕೊಂಡ್ ಬರ್ತೀರಿ. ಬಾದಾಮಿ ಒಳಗೆ ಏನಪ್ಪಾ ಅಂತಂದ್ರ ಈ ಮೇಣದ ಬಸ್ತಿ ಗುಹೆಗಳು ಅಂತ ಏನ್ ಅದಾವಲ್ಲ ಅದರ ಎದುರುಗಡೆನೆ ಏನೈತಿ ಅಂತಂದ್ರ ಒಂದು ಕೋಟೆ ಐತಿ. ಆ ಕೋಟೆಗೆ ಹೋಗ್ಬೇಕು ಅಂತಂದ್ರ ಪ್ರಥಮವಾಗಿ ಅಲ್ಲಿ ಒಂದು ಮ್ಯೂಸಿಯಂ ಮಾಡ್ಯಾರ. ಈಗಲೂ ಕೂಡ ಆ ಮ್ಯೂಸಿಯಂದಲ್ಲಿ ಲಜ್ಜಾ ಗೌರಿಯ ಒಂದು ಪ್ರತಿರೂಪ, ಆ ಶಿಲೆ ಅಲ್ಲೈತಿ. ಲಜ್ಜಾ ಗೌರಿಯ ಶಿಲೆಯನ್ನ ಈಗಲೂ ಕೂಡ ನೀವು ಬಾದಾಮಿಯ ಮ್ಯೂಸಿಯಂದಲ್ಲಿ ಅದನ್ನ ನೋಡಬಹುದು. ಅಷ್ಟೇ ಅಲ್ಲದೆ ಮಹಾಕೂಟ ಎಷ್ಟು ಭಾರಿ ಐತಿ ಅಂತಂದ್ರ ಅದರ ಸುತ್ತಲೂ ಕೂಡ ಬಹಳ ಸುಂದರವಾದ ಪ್ರಶಸ್ತವಾದ ತಾಣ ಇರೋದ್ರಿಂದ ಅಲ್ಲಿ ಶಿವಯೋಗ ಮಂದಿರ ಅಂತ ಹೇಳಿ ಗುರು ಕುಮಾರೇಶ್ವರರು ಆ ಶಿವಯೋಗ ಮಂದಿರವನ್ನ ಅದೇ ಪ್ರದೇಶದೊಳಗೆ ಅವರು ನಿರ್ಮಾಣ ಮಾಡ್ಯಾರ. ಅದಕ್ಕೆ ಜಾಗ ತೋರಿಸಿದವರು ಇಲಕಲ್ಲದ ಏನಪ್ಪಾ ಅಂತಂದ್ರ ಮಹಾಂತ ಶಿವಯೋಗಿಗಳು, ಚಿತ್ತರಿಗೆ ವಿಜಯ ಮಹಾಂತ ಶಿವಯೋಗಿಗಳು ಅಂತ ಹೇಳಿ
ಇಳಕಲ್ಲ ಮತ್ತು ಚಿತ್ತರಗಿ ಎರಡೂ ಕೂಡೇ ಅದು ವಿಜಯ ಮಹಂತ ಶಿವಯೋಗಿಗಳು ಅಂತಂದ್ರ ಆ ಶಿವಯೋಗಿಗಳು ಆ ಜಾಗವನ್ನ ಏನಪ್ಪಾ ಅಂತಂದ್ರ ತೋರಿಸುವಂತ ಕತೆ ಈಗಾಗಲೇ ನಾನು ಮೊದಲು ಹೇಳಿದ್ದೀನಿ. ಆ ಇಳಕಲ್ಲ ವಿಜಯ ಮಹಂತ ಶಿವಯೋಗಿಗಳ ಚರಿತ್ರೆ ಒಳಗ ಅದನ್ನ ನೀವು ಅಲ್ಲಿ ಕೇಳಬಹುದು. ಹಿಂಗೆ ಆ ಪ್ರದೇಶ ನೋಡ್ರಿ, ಈಗ ಬಾದಾಮಿ ಅಂತ ಹೇಳಿ ಅದ ಮಹಾಕೂಟ ಅದ, ಮಹಾಕೂಟೇಶ್ವರನು ಅದಾನ. ಆದ್ರೆ ಸ್ವಲ್ಪ ಏನಾಗೈತಿ ಅಂತಂದ್ರ ಆ ಮಹಾಕೂಟ ಪ್ರದೇಶದೊಳಗಿರುವಂತ ದೇವಸ್ಥಾನಗಳೆಲ್ಲ ಹಳೆ ಕಾಲದ ಎಲ್ಲ ಬಿದ್ದು ಹೋಗ್ಯಾವ. ಆದ್ರೆ ಸ್ವಲ್ಪ ಅಲ್ಲಲ್ಲೇ ಜೀರ್ಣೋದ್ಧಾರ ಕ್ರಿಯೆನು ಅದು ಆಗೈತಿ. ಹಿಂಗೆ ಅಲ್ಲಿರುವಂತಹ ಜನರಿಗೆ ನಾಗಲಿಂಗ ಮಹಾಸ್ವಾಮಿಗಳು ಈ ವೃತ್ತಾಂತವನ್ನೆಲ್ಲ ಹೇಳಿದರು. ಈ ಹೇಳಿರುವ ವೃತ್ತಾಂತ ಎಷ್ಟು ವರ್ಷ ಹಳೆಯದು ಅಂತಂದ್ರೆ ಸುಮಾರು 400-500 ವರ್ಷಗಳ ಹಳೆಯ ಇತಿಹಾಸ. ಅವಾಗಿದ್ರು ನಾಗಲಿಂಗ ಮಹಾಸ್ವಾಮಿಗಳು. ಆ ವೃತ್ತಾಂತವನ್ನೆಲ್ಲ ಏನ್ ಹೇಳಿದ್ರಲ್ಲ, ಅವಾಗಲ್ಲಿ ಜನರಿಗೆ ಏನಾಯ್ತು ಅಂತಂದ್ರೆ, ಆಯ್ತು ನಾವಿನ್ನು ಭಕ್ತಿ ಮಾಡೋದಾದ್ರೆ ಬನಶಂಕರಿ ದೇವಿಯನ್ನ ಭಕ್ತಿ ಮಾಡ್ತೀವೋ, ಈ ಲಜ್ಜಾಗೌರಿಯನ್ನ ಹಿಂಗೆ ವಿಚಿತ್ರವಾಗಿ ಸಕ್ಕರೆಯನ್ನು ಹಾಕಿ ನೆಕ್ಕುವಂತ ಕೆಲಸ ಇತ್ತು, ಅದನ್ನ ನಾವು ಬಿಡ್ತೀವಿ, ನಮ್ಮ ಕಣ್ಣು ತೆರೆಸಿದಿ ಗುರುವೇ ನೀನು ಅಂತ ಹೇಳಿ ಎಲ್ಲರೂ ನಾಗಲಿಂಗ ಮಹಾಸ್ವಾಮಿಗಳಿಗೆ ಅವರ ಪಾದದ ಮ್ಯಾಗ ಎರಿಗೆ ಅದರ ಜೊತೆ ಏನು ಮಾಡಿದ್ರು ಅಂತಂದ್ರೆ, ತಾವು ತಂದಿರುವಂತಹ ಏನು ಬುತ್ತಿ ಇತ್ತು, ರೊಟ್ಟಿ ಪಲ್ಯ ಆದಿದು, ಅದನ್ನ ನಾಗಲಿಂಗ ಸ್ವಾಮಿಗಳಿಗೆ ತಿನ್ಲಾಕ್ ಕೊಟ್ರು. ನೋಡ್ರಿ, ಯಾವಾಗ ಅಲ್ಲಿರುವಂತಹ ಮಹಿಳೆಯರು ತಮ್ಮ ಬುತ್ತಿಯನ್ನ ತಂದದನ್ನ ನಾಗಲಿಂಗ ಮಹಾಸ್ವಾಮಿಗಳಿಗೆ, ಆಮೇಲೆ ದಿನಾಲು ಬನಶಂಕರಿ ದೇವಿಗೆ ಬಂದು ಪೂಜೆ ಮಾಡೋ ಸಂದರ್ಭದೊಳಗೆ ತಮ್ಮ ಬುತ್ತಿಯನ್ನ ಎಲ್ಲ ಅಲ್ಲಿ ಜನಕ್ಕೆ ಹಂಚಲಿಕ್ಕೆ ಶುರು ಮಾಡಿದ್ರು. ಅವಾಗಿನಿಂದ ಈಗಲೂ ಕೂಡ ಬಾದಾಮಿ ಬನಶಂಕರಿ ದೇವಿಗೆ ನೀವು ಹೋದ್ರಂದ್ರ ಅಲ್ಲೆಲ್ಲ ಹೆಣ್ಮಕ್ಳು ಸಾಕಷ್ಟು ಜನ ಏನ್ ಮಾಡ್ತಾರ, ಊಟ ಮಾಡ್ತೀರೇನ, ನಾಷ್ಟ ಮಾಡ್ತೀರಿ ಅಂತ ಹೇಳಿ ಅಲ್ಲಿ ಕೆಲವೊಬ್ರು ಹೆಣ್ಮಕ್ಳು ಎಲ್ಲ ಕೇಳ್ತಾರ. ನಿಮಗೆ ಬಹಳ ಕಡಿಮೆ ಬೆಲೆಗೆ ಏನಪ್ಪಾ ಅಂತಂದ್ರ 1-2 ರೊಟ್ಟಿ, ಮೊಸರು, 2 ತರ ಪಲ್ಯ, ಚಟ್ನಿ, ಹಿಂಡಿ, ಅದು ಇದು ಎಲ್ಲವನ್ನ ಹಾಕಿ ಕೊಡ್ತಾರ. ಅದೇ ಈಗಲೂ ಪ್ರಸಾದ ಅಂತೇಳಿ ಅದು ಪ್ರತೀತಿ ನಡೆದುಕೊಂಡು ಬಂದೈತಿ. ಆದ್ರೆ ಮೊದಲಿದ್ದದಕ್ಕೂ ಈಗಿದ್ದದಕ್ಕೂ ಸ್ವಲ್ಪ ವ್ಯತ್ಯಾಸ ಏನು ಅಂತಂದ್ರ, ಆವಾಗಿನ ಕಾಲಕ್ಕೆ ಅದನ್ನ ಪುಕ್ಕಟೆಯಾಗಿ ನಡೆದಿದ್ರು. ಬರ್ತಾ 8 ಆಣೆ, 1 ರೂಪಾಯಿ, 3 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ಈ ರೀತಿಯಾಗಿತ್ತು. ಈಗ 30, 40, 50 ಆಸ್ಪಾಸ್ ಬಂದೈತಿ. ಹಿಂಗ ಆ ಬಾದಾಮಿ ಬನಶಂಕರಿ ದೇವಿಯ ಚರಿತ್ರೆಯನ್ನ, ಮಹಾಕೂಟೇಶ್ವರನ ಚರಿತ್ರೆಯನ್ನ ಮತ್ತು ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸ್ವತಃ ನಾಗಲಿಂಗ ಮಹಾಸ್ವಾಮಿಗಳೇ ಆ ಹೆಣ್ಮಕ್ಳಿಗೆ ಇದನ್ನ ತಿಳಿಸಿ ಹೇಳಿದ್ರು. ಇಂತಹ ವಿಚಿತ್ರವಾದಂತಹ ಲೀಲೆಗಳನ್ನ, ಪವಾಡಗಳನ್ನ, ನೀತಿಗಳನ್ನ, ತತ್ವಬೋಧನೆಗಳನ್ನ ನಾಗಲಿಂಗ ಮಹಾಸ್ವಾಮಿಗಳು ಬಹಳಷ್ಟು ಮಾಡಿದ್ರು. ಅಂತ ಅವರ ವಿಚಾರಗಳನ್ನ ನಾನು ಮತ್ತೆ ಮುಂದಿನ ಭಾಗದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.